ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನೊಂದು ಕಾಲಿಫ್ಲವರ್ ಪೆಪ್ಪರ್ ಫ್ರೈ ಮಾಡಿದ್ದೇನೆ. ಪೆಪ್ಪರ್ ಫ್ರೈ ಮಾಡಿದ ನಂತರ ಸ್ವಲ್ಪ ಮಸಾಲೆ ಉಳಿಯಿತು, ಅದರಿಂದ ಆಲೂ ಫ್ರೈ ಕೂಡ ಮಾಡಿದ್ದೇನೆ. ಅದು ಹೇಗೆ ಮಾಡೋದೆಂದು ನೀವು ನೋಡಿ. ಇದು ತುಂಬ ಈಸಿಯಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಹೇಗೆ ಮಾಡೋದೆಂದು ನಾನೀಗ ನಿಮಗೆ ಹೇಳಿಕೊಡ್ತೇನೆ. ಮೊದಲಿಗೆ ಕಾಲಿಫ್ಲವರ್ ತೆಗೆದುಕೊಳ್ಬೇಕು. ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಅದರಲ್ಲಿ ಹುಳ ಎಲ್ಲ ಇರ್ತದೆ, ಅರಿಶಿನ ನೀರಲ್ಲಿ ಹಾಕಿ, ಉಪ್ಪು ನೀರಲ್ಲಿ ಹಾಕಿ ತೊಳಿಬೇಕು. ಅದನ್ನು ತುಂಡು ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ನಾನೊಂದು ಸಣ್ಣ ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1.5 ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಒಂದು ದೊಡ್ಡ ಚಮಚದಷ್ಟು ಸೋಯಾ ಸಾಸ್ ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ. ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅರಶಿನ ಹಾಕಿದ ಬಳಿಕ ಒಂದು ದೊಡ್ಡ ಚಮಚದಷ್ಟು ನಾನು ಪೆಪ್ಪರ್ ಪೌಡರ್, ಕರಿಮೆಣಸಿನ ಹುಡಿಯನ್ನು ತೆಗೆದುಕೊಳ್ತಿದ್ದೇನೆ. ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಹಿಟ್ಟು ತಯಾರಿಸಬೇಕು. ಕಲಸಿಟ್ಟ ಹಿಟ್ಟನ್ನು ನಾವು ಪಕ್ಕಕ್ಕೆ ಇಟ್ಟು ಬಿಡೋಣ. ಕ್ಲೀನ್ ಮಾಡಿಟ್ಟ ಕಾಲಿಫ್ಲವರನ್ನು ಅದಕ್ಕೆ ಸೇರಿಸ್ತಿದ್ದೇನೆ. ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಸಪರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಅದು ಮಸಾಲೆ ಒಂದಕ್ಕೊಂದು ಚಂದ ಮಾಡಿ ಹಿಡಿಯಬೇಕು. ಕಲಸಿಟ್ಟ ಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಟು ಬಿಡೋಣ. ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಆಯಿಲನ್ನು ಸೇರಿಸಿದ್ದೇನೆ. ಆಯಿಲ್ ಬಿಸಿಯಾದ ಬಳಿಕ ಕಾಲಿಫ್ಲವರನ್ನು ಫ್ರೈ ಮಾಡುವ. ಎಣ್ಣೆ ನಾನು ಇಲ್ಲಿ ಸ್ವಲ್ಪ ಕಮ್ಮಿಯೇ ತೆಗೆದುಕೊಂಡಿದ್ದೇನೆ, ಜಾಸ್ತಿ ಹಾಕಲಿಲ್ಲ. ಅದಕ್ಕೆ ಕಾಲಿಫ್ಲವರನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದನ್ನು 2 ಬದಿ ಕೂಡ ಚಂದ ಮಾಡಿ ಫ್ರೈ ಮಾಡಬೇಕು. ಎಲ್ಲ ಕಾಲಿಫ್ಲವರನ್ನು ಇದಕ್ಕೆ ಸೇರಿಸುವ. ಒಂದು ಬದಿ ಕಾದ ಬಳಿಕ ಇನ್ನೊಂದು ಬದಿಯನ್ನು ಕೂಡ ಕಾಯಿಸಬೇಕು. ನೋಡಿ, ಫ್ರೈ ಆಗ್ತಾ ಉಂಟು. ಇದನ್ನು ಮಗುಚಿ ಹಾಕುವ. ಅದು ಒಳ್ಳೆ ಗೋಲ್ಡನ್ ಕಲರ್ ಬರ್ತದೆ. ಈಗ ನೋಡಿ, ನಮ್ಮದು ತಯಾರಾಗಿದೆ ಕಾಲಿಫ್ಲವರ್ ಪೆಪ್ಪರ್ ಫ್ರೈ. ಈಗ ನೋಡಿ, ನಮ್ಮ ಹಿಟ್ಟು ಸ್ವಲ್ಪ ಉಳಿದಿದೆ. ಅದಕ್ಕೆ ನಾನು 2 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸ್ಲೈಸ್ ಮಾಡಿ ಕಟ್ ಮಾಡಬೇಕು. ಸ್ಲೈಸ್ ಮಾಡಿದ ಪೊಟ್ಯಾಟೊವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ, ಆಲೂಗಡ್ಡೆಯನ್ನು. ಚಂದ ಮಾಡಿ ಮಿಕ್ಸ್ ಮಾಡುವ. ಈಗ ನಾನು ಆ ಬಾಣಲೆಗೆ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಂದೊಂದಾಗಿ ಫ್ರೈ ಮಾಡಬೇಕು. 2 ಬದಿ ಕೂಡ ಕಾಯಿಸಬೇಕು. ಒಂದು ಬದಿ ಕಾದಿದೆ. ಈಗ ಇನ್ನೊಂದು ಬದಿ ಕೂಡ ಹಾಗೆ ಚಂದ ಮಾಡಿ ಕಾಯಿಸಬೇಕು. ಒಳ್ಳೆ ಕಾಯಿಸಿ ಆಯಿತು. ಈಗ ನೋಡಿ, ಅದಕ್ಕೆ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕಾಲಿಫ್ಲವರ್ ಮತ್ತು ಆಲೂ ಪೆಪ್ಪರ್ ಫ್ರೈ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.